ಹಾಲೆಲೂಯಾ. ಗುಡ್ ಮಾರ್ನಿಂಗ್ ಪ್ರಿಯರೇ, ಬೆಳಗಾಯಿತು. ಮತ್ತೊಂದು ಪುನರುತ್ಥಾನದ ದಿನ. ನಮ್ಮ ಕರ್ತನನ್ನು ಆರಾಧಿಸುವುದಕ್ಕಾಗಿ ಆಲಯಕ್ಕೆ ಹೋಗಬೇಕಾದ ದಿನ ಇದಾಗಿದೆ. ಮರಣವನ್ನು ಹೊಂದಿ ಮೂರನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ ದೇವರನ್ನು ಆರಾಧಿಸುವುದಕ್ಕಾಗಿ, ಅಂದರೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ ದೇವರ ಆಲಯಕ್ಕೆ ಹೋಗಬೇಕಾದಂತಹ ಸಮಯ ಇದು. ಈಗಾಗಲೇ ಸಭೆಗೆ ಹೊರಟಿದ್ದೀರಾ? ಬನ್ನಿ ಒಂದು ಚಿಕ್ಕ ವಾಕ್ಯ ಧ್ಯಾನಿಸೋಣ. ಈಗಾಗಲೇ ಸಭೆಗೆ ಹೋಗಿರೋದಾದರೆ ತಿರುಗಿ ಬಂದ್ಮೇಲೆ ಕೇಳ್ರಿ. ದೇವರ ವಾಕ್ಯದಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಈ ಭಾನುವಾರ ಕರ್ತನ ದಿನವಾಗಿರೋದ್ರಿಂದ ದಿನವಿಡೀ ದೇವರೊಂದಿಗೆ ಕಾಲ ಕಳೆಯಿರಿ. ಅಷ್ಟು ಮಾತ್ರವಲ್ಲ, ಕರ್ತನ ಸೇವೆಯಲ್ಲಿ ಮಗ್ನರಾಗೋಣ. ಆಗಲೇ ಆಶೀರ್ವದಿಸಲ್ಪಡ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಒಂದು ಹಬ್ಬವೋ ಎನ್ನುವಂತೆ ಪ್ರತಿ ಭಾನುವಾರ ಕರ್ತನಲ್ಲಿ ಆನಂದಿಸುವುದಕ್ಕಾಗಿ, ಕರ್ತನ ಪ್ರೀತಿಯಲ್ಲಿ ಅತಿಶಯಿಸುವುದಕ್ಕಾಗಿ, ಯೇಸುವಿನ ಸುವಾರ್ತೆಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಸುತ್ತಲಿರುವವರಿಗೆ ಪ್ರಕಟಿಸುವುದಕ್ಕಾಗಿಯೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರ ಸಭೆ, ದೇವರ ಆಲಯ ಅಂದ ಕೂಡಲೇ ಈ ದಿನ ಅನೇಕರಿಗೆ ನಿರ್ಲಕ್ಷ್ಯವಾಗ್ಬಿಟ್ಟಿದೆ ಪ್ರಿಯರೇ. ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನ್ನ ಹೃದಯ ಹರ್ಷ ಉಲ್ಲಾಸಗೊಂಡಿತು ಅನ್ನುತ್ತಾನೆ ದಾವೀದನು. ಆಲಯಕ್ಕೆ ಹೋಗೋಣ, ಬನ್ನಿರಿ, ಹೊರಡಿರಿ, ದೇವರ ಸನ್ನಿಧಿಗೆ ಹೋಗೋಣ ಎಂದು ನಿಮ್ಮ ಮನೆಯಲ್ಲಿ ಒಬ್ಬರಿಗೊಬ್ಬರು ಹೇಳಿಕೊಳ್ತಾ ಇದ್ದೀರಾ? ಒಂದು ವೇಳೆ ಮನೆಯಲ್ಲಿರುವ ತಂದೆ ಬನ್ನಿರಿ ದೇವರ ಆಲಯಕ್ಕೆ ಹೋಗೋಣ ಎಂದು ಕರೆದಾಗ ಮಕ್ಕಳು ನಾವು ಓದ್ಕೊಳ್ಬೇಕು, ನಮಗೆ ಎಕ್ಸಾಮ್ ಇವೆ ಅನ್ನುತ್ತಿದ್ದೀರಾ? ಒಂದು ವೇಳೆ ಮನೆ ಒಡತಿ ಏನಾದರೂ ಬನ್ನಿರಿ ದೇವರ ಸನ್ನಿಧಿಗೆ ಹೋಗೋಣ ಎಂದು ಕರೆದ್ರೆ ನೀನೇ ಹೋಗ್ಬಾ, ಪ್ರಾರ್ಥನೆ ಮಾಡಿ ಬಾ, ನನಗೆ ಸ್ವಲ್ಪ ಆಶೀರ್ವಾದ ತೆಗೆದುಕೊಂಡು ಬಾ ಎನ್ನುವಂತೆ ಪುರುಷರು ದೇವರ ಆಲಯಕ್ಕೆ ಬರದೇ ಇರೋದು, ಮಕ್ಕಳನ್ನು ಕರೆತರದೇ ಇರೋದು, ಕುಟುಂಬ ಸಹಿತವಾಗಿ ದೇವರ ಆಲಯಕ್ಕೆ ಈ ದಿನ ಬರದೇ ಇರುವಂಥದ್ದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ಪ್ರತಿ ಭಾನುವಾರ ನಿಮ್ಮ ಮನೆಗೆ ಬೀಗ ಹಾಕಿ ಕುಟುಂಬವೆಲ್ಲ ದೇವರ ಆಲಯದಲ್ಲಿ ಇರುವುದಾದರೆ ನಿಮ್ಗೆ ಎಷ್ಟು ಭದ್ರತೆ ಇರುತ್ತೆ ಗೊತ್ತಾ? ನೀವು ಎಂತಹ ಆಶೀರ್ವಾದ ಹೊಂದಿಕೊಳ್ತೀರಿ ಗೊತ್ತಾ? ಯಾವ ರೀತಿಯಾಗಿ ನಿಮ್ಮ ಮನೆಯ ಸುತ್ತಲೂ ದೇವರ ಬೇಲಿ ಇರುತ್ತೆ ಗೊತ್ತಾ? ಅದು ಊಹೆಗೂ ಮಿಗಿಲಾಗಿರುತ್ತೆ. ನೀವು ಅದನ್ನು ಅನುಭವಿಸಬಲ್ಲಿರಿ. ಕೇಳಿ ಪ್ರಿಯರೇ, ಸಿನಿಮಾ ನೋಡಲು ಹೋಗುವವರು ಕುಟುಂಬ ಸಹಿತವಾಗಿ ಹೋಗ್ತಾರೆ. ಸೈಟ್ ಸೀಯಿಂಗ್ಗೆ ಹೋಗುವಂಥವರು, ಪಾರ್ಟಿಗೆ ಹೋಗುವಂಥವರು ಎಲ್ಲರೊಂದಿಗೆ ಹೋಗ್ತಾರೆ. ಹಾಗೆಯೇ ದೇವರ ಆಲಯ ಎನ್ನುವುದು ಎಷ್ಟು ಬೆಲೆಯುಳ್ಳದಾಗಿದೆ ಎಂದು ನಮಗೆ ಗೊತ್ತಿಲ್ಲದೇ ಇರುವುದರಿಂದ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ದೇವರ ಸನ್ನಿಧಿಯನ್ನು ಆನಂದಿಸಬೇಕು ಎನ್ನುವಂಥದ್ದು, ದೇವರಿಂದ ಆಧ್ಯಾತ್ಮಿಕ ಶಕ್ತಿ ಹೊಂದಿಕೊಳ್ಳಬೇಕು ಎಂದು ಅರಿಯದೇ ಇರುವುದರಿಂದ ನಾವು ನಿರ್ಲಕ್ಷ್ಯ ಮಾಡ್ತಿದ್ದೇವೆ. ನಾನು ಚಿಕ್ಕವನಾಗಿರುವಾಗ ನನ್ನ ಅಜ್ಜಿ ಗುಡಿಗೆ ಹೋಗಿ ಕೊಬ್ಬರೆಯ ಒಂದು ತುಂಡು ತಂದು ತಾತನಿಗೆ ಕೊಡ್ತಿದ್ರು. ಅದನ್ನು ತಿಂದು ನನಗೂ ಕೂಡ ಆಶೀರ್ವಾದ ಬಂತು ಅಂದ್ಕೊಳ್ತಾ ಇದ್ರು ಅವರು. ಹಾಗೆಯೇ ಈ ದಿನ ನಾವು ಕೂಡ ಮನೆ ಒಡತಿಯಾಗಲಿ, ಮನೆಯ ಯಜಮಾನನಾಗಲಿ ಸಭೆಗೆ ಹೋದರೆ ಸಾಕು ಅಂದ್ಕೊಳ್ತಿದ್ದೇವೆ. ಆದರೆ ದೇವರ ಆಶೀರ್ವಾದ ವೈಯಕ್ತಿಕವಾಗಿ ಒಬ್ಬೊಬ್ಬರು ಅನುಭವಿಸಬೇಕಾಗಿದೆ ಎನ್ನುವ ಸಂಗತಿ ಯಾರೂ ಗುರುತಿಸುತ್ತಾ ಇಲ್ಲ. ದಾವೀದನು ರಾಜನಾಗಿದ್ದ, ಸಿಂಹಾಸನದ ಮೇಲೆ ಕೂತ ರಾಜನಾಗಿದ್ದ. ಅವನಿಗೆ ಎಷ್ಟೋ ಕೆಲಸಗಳಿರ್ತವೆ, ಜವಾಬ್ದಾರಿಕೆಗಳಿರ್ತವೆ. ಆಲಯಕ್ಕೆ ಹೋಗೋಣ ಅಂದಾಗ ಹರ್ಷ ಉಲ್ಲಾಸದೊಂದಿಗೆ ಬರ್ತಿದ್ದ. ಇದನ್ನು ದಾವೀದನ ಜೀವಿತದಲ್ಲಿ ನೋಡ್ತೇವಲ್ಲವೇ? ಜೀವವುಳ್ಳ ದೇವರನ್ನು ಸಂಧಿಸಲು ಅವನು ಎಷ್ಟೋ ತವಕವುಳ್ಳವನಾಗಿದ್ದನು. ದೇವರ ಸನ್ನಿಧಿಯಲ್ಲಿ ನಾನು ಯಾವಾಗ ಕಾಣಿಸಿಕೊಳ್ಳಬೇಕು ಎಂದು ಆಸೆ ಪಡುತ್ತಾ ಇದ್ದನು. ನಿಜವೇ ಪ್ರಿಯರೇ, ದೇವರ ಆಲಯದಲ್ಲಿರುವಂತಹ ಆ ಒಂದು ಅನುಭವವು, ಅಲ್ಲಿರುವಂತಹ ಆಶೀರ್ವಾದ, ಅಲ್ಲಿರುವಂತಹ ಆ ಒಂದು ಪ್ರಶಾಂತತೆ, ಆಲಯದಲ್ಲಿ ನಾವು ಹೊಂದಿಕೊಳ್ಳುವಂತಹ ದೈವ ಅಭಿಷೇಕವು, ಆ ಜ್ಞಾನವು, ಆ ಸಮಾಧಾನವು, ನಿಜವಾಗ್ಲೂ ನಾವು ಅನುಭವಿಸಿದಂತಹ ದಿನದಲ್ಲಿ ಆಲಯವನ್ನು ನಾವು ಅಲಕ್ಷ್ಯ ಮಾಡೋದಿಲ್ಲ. ನೀವು ಕೂಡ ಪ್ರತಿ ಭಾನುವಾರ ಆಲಯಕ್ಕೆ ಹೋಗ್ತಾ ಇದ್ದೀರಾ? ವರ್ಷದಲ್ಲಿ 52 ಭಾನುವಾರಗಳಿವೆ. 6 ದಿನಗಳವರೆಗೂ ಕಷ್ಟಪಟ್ಟು ದುಡಿಯಿರಿ, 7ನೇ ದಿನದಲ್ಲಿ ನನ್ನನ್ನು ಆರಾಧಿಸಿರಿ ಎಂದು ಕರ್ತನು ಹೇಳಿದ್ದಾರೆ. ಕನಿಷ್ಠ ಭಾನುವಾರವೂ ಕೂಡ ದೇವರ ಆಲಯಕ್ಕೆ ಹೋಗದಂತೆ ನೀವು ನಿರ್ಲಕ್ಷ್ಯವಾಗಿರೋದಾದರೆ ಆಶೀರ್ವಾದಗಳು ಹೇಗೆ ಬರ್ತವೆ? ದೇವರೊಂದಿಗೆ ಸಮಯ ಕಳೆದೇ ಇರುವಾಗ ದೇವರ ಮನಸ್ಸು ಹೇಗೆ ಅರಿತುಕೊಳ್ಳಲಿಕ್ಕಾಗುತ್ತೆ? ದೇವರ ಕೃಪೆಗೋಸ್ಕರ ಹೇಗೆ ಬೇಡಿಕೊಳ್ಳಲಾಗ್ತದೆ? ದೇವರ ಚಿತ್ತ ಹೇಗೆ ತಿಳಿದುಕೊಳ್ಳಲಾಗ್ತದೆ? ದಾವೀದನು ಮತ್ತೊಂದು ಸಾರಿ ಕೀರ್ತನೆ 84ರಲ್ಲಿ ಏನು ಹೇಳ್ತಾನೆ ನೋಡಿರಿ. 10ನೇ ವಚನ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. ನಿನ್ನ ಆಲಯದ ಅಂಗಳದಲ್ಲಿ ಕಳೆಯುವ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ ಅನ್ನುತ್ತಾನೆ. ಅಂದರೆ ಹೆಚ್ಚು ಕಡಿಮೆ 3 ವರ್ಷ
ಅಂದರೆ ಲೋಕದಲ್ಲಿ 3 ವರ್ಷಗಳವರೆಗೂ ನೀವು ಸಂಪಾದಿಸಿದ ಸಂಪಾದನೆಗಿಂತಲೂ ದೇವರ ಸನ್ನಿಧಿಯಲ್ಲಿ ಕಳೆದ 1 ದಿನವೇ ಎಷ್ಟೋ ಶ್ರೇಷ್ಠವಾಗಿದೆ ಅನ್ನುತ್ತಾನೆ. 3 ವರ್ಷಗಳವರೆಗೂ ನೀವು ಪ್ರಯಾಸಪಟ್ಟು ಹೊಂದಬೇಕೆಂದಿರುವ ಜ್ಞಾನಕ್ಕಿಂತಲೂ ಒಂದೇ ಒಂದು ದಿವಸ ದೇವರ ಆಲಯದಲ್ಲಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡೋದಾದರೆ ದೈವ ಜ್ಞಾನದಿಂದ ನೀವು ತುಂಬಲ್ಪಡ್ತೀರಿ. ನೋಡಿ, ಬೇಕಾದರೆ ಒಬ್ಬ ಗ್ರ್ಯಾಜುಯೇಟ್ 3 ಇಯರ್ಸ್ ಸ್ಟಡಿ ಮಾಡ್ತಾನೆ. ಆದರೆ ದೇವರ ಸನ್ನಿಧಿಯಲ್ಲಿ ಕಳೆಯುವ 1 ದಿನದ ಬಗ್ಗೆ ಯೋಬನಂತಹ ಭಕ್ತನು ಹೇಳ್ತಾನೆ. ಯೋಬನು ತನ್ನ ಪುಸ್ತಕದಲ್ಲಿ ಬರೆದ ವಿಷಯಗಳನ್ನು ನೀವು ಓದುವುದಾದರೆ ಎಲ್ಲಿಂದ ಬಂತು ಅವನಿಗೆ ಜ್ಞಾನ? ದಾವೀದನು ಬರೆದಂತಹ ಕೀರ್ತನೆಗಳನ್ನು ಓದುವುದಾದರೆ, ಅವನು ಸೃಷ್ಟಿಯ ಕುರಿತಾಗಿಯೂ ಸೂರ್ಯಚಂದ್ರ ನಕ್ಷತ್ರಗಳ ಕುರಿತು ವಿವರಿಸಿರುವುದನ್ನು ನೋಡುವುದಾದರೆ ಎಲ್ಲಿಂದ ಅಷ್ಟೊಂದು ಅವನು ಕಲಿತುಕೊಂಡಿರುತ್ತಾನೆ ಹೇಳಿ? ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ಎಂದು ಕಂಡುಹಿಡಿಯಲು 10 ವರ್ಷಗಳವರೆಗೂ ಕಷ್ಟಪಟ್ಟು ಅದಕ್ಕೋಸ್ಕರ 30 ಮಿಲಿಯಾಂತರ, ಅಂದರೆ 30 ಮಿಲಿಯನ್ಸ್, $30 ಮಿಲಿಯನ್ ಅನ್ನು ಸ್ಪೆಂಡ್ ಮಾಡಿ ಒಂದು ಇನ್ಸ್ಟ್ರುಮೆಂಟ್ ಕಂಡುಹಿಡಿದು, ಹೌದು, ನಕ್ಷತ್ರಗಳು ಅದ್ಭುತವಾಗಿವೆ, ದೇವರು ಅದ್ಭುತನಾದ ಸೃಷ್ಟಿಕರ್ತನಾಗಿದ್ದಾನೆ ಎಂದು ಹೇಳಿದ್ರಂತೆ. ಆದರೆ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ಸ್ ಇರಲಾರದೆ ದೇವರು ಕೊಟ್ಟ ಜ್ಞಾನದಿಂದ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡುವಾಗ ಸೃಷ್ಟಿಯ ಕುರಿತಾಗಿ ಸ್ತುತಿಸಲು ಸಾಧ್ಯವಾಯಿತು ಯೋಬನಿಗೆ. ಎಷ್ಟು ದಿನಗಳವರೆಗೂ ನೋಡಿರಿ, ನಾವು ಜೀವಿತದಲ್ಲಿ ಉದ್ಯೋಗ ಮಾಡ್ತಿದ್ದೇವೆ, ಎಷ್ಟೋ ಕೆಲಸ ಮಾಡ್ತಿದ್ದೇವೆ, ಪ್ರಯಾಸ ಪಡ್ತಿದ್ದೇವೆ, ಕೊನೆಗೆ ಏನು ಸಾಧಿಸಿದ್ದೇವೆ ಹೇಳಿ? ಈ ದಿನಗಳಲ್ಲಿ ಕೆಲವರು ಆಫೀಸ್ನಲ್ಲಿ ಬೆಳಗ್ಗೆ ಎದ್ರೆ ರಾತ್ರಿಯವರೆಗೂ ಕೆಲಸ ಮಾಡ್ತಿರ್ತಾರೆ, ಬೆವರು ಸುರಿಸುತ್ತಾ ದುಡಿಯುತ್ತಾರೆ, ಟ್ರಾಫಿಕ್ನಲ್ಲಿ ತೊಂದರೆಗೊಳಗಾಗ್ತಾರೆ, ನಾನಾ ವಿಧವಾದ ರೀತಿಯಲ್ಲಿ ಅಧಿಕಾರಿಗಳಿಂದ ದೂಷಣೆಗೊಳಗಾಗ್ತಾರೆ, ಓವರ್ ವರ್ಕ್ ಮಾಡುತ್ತಾರೆ. ಅಯ್ಯ, ನನ್ನಿಂದ ಈ ಕೆಲಸ ಆಗ್ತಿಲ್ಲ ಎಂದು ಕೆಲವರು ಹೇಳ್ತಾರೆ. ಎಲ್ಲ ಕೆಲಸ ಮಾಡಿ ಮುಗಿಸಿ ರಿಟೈರ್ಮೆಂಟ್ ಆದ ನಂತರ ಏನು ಸಂಪಾದಿಸಿದ್ದೀರಿ ಎಂದು ನೋಡಿಕೊಂಡ್ರೆ ಏನೂ ಇರಲ್ಲ. ಪೂರ್ವಕಾಲದಲ್ಲಿ ಪ್ರೊವಿಡೆಂಟ್ ಫಂಡ್ ಏನೇನೋ ಇರ್ತಾಯ್ತಂತೆ, ಇವಾಗ ಅದು ಕೂಡ ತೆಗೆದುಹಾಕ್ತಿದ್ದಾರೆ ಎಂದು ಹೇಳ್ತಿದ್ದಾರೆ. ಈಗ ಅವ್ರಿಗೆ ಸಿಗುವ ಪೆನ್ಷನ್ ಮೆಡಿಸಿನ್ಗೂ ಸಾಕಾಗಲ್ಲಂತೆ. ಕೊನೆಯಲ್ಲಿ ಏನು ಸಾಧಿಸ್ತಾರೆ? BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇವೆ ಅಷ್ಟೇ. ಮನುಷ್ಯನು ಲೋಕದಲ್ಲಿ ಎಷ್ಟೇ ಪ್ರಯಾಸಪಟ್ಟರೂ, ಎಷ್ಟೇ ಸಂಪಾದಿಸಿಕೊಂಡರೂ ಆ ಸಂಪಾದನೆ ಎಲ್ಲವೂ ಮತ್ತೆ ಔಷಧಿಗಾಗಲಿ, ಮಾತ್ರೆಗಳಿಗಾಗಲಿ, ಆಪರೇಷನ್ಗಳಿಗಾಗಲಿ, ಹೀಗೆ ಅನವಶ್ಯಕವಾದವುಗಳಿಗಾಗಿಯೇ ಖರ್ಚು ಮಾಡಿಕೊಳ್ತಾರೆ. ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ಅದಕ್ಕೆ ದೇವರ ಆಲಯದಲ್ಲಿ ನೀವಿರುವಾಗ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನೀವು ಶುದ್ಧೀಕರಿಸಲ್ಪಡ್ತೀರಿ. ನಿಮಗೆ ಗೊತ್ತಾಗದಂತೆಯೇ ನಿಮಗೆ ಸ್ವಸ್ಥತೆ ಉಂಟಾಗುತ್ತೆ. ನಿಮಗೆ ಗೊತ್ತಾಗದಂತೆ ದೇವರ ಆಲಯದಲ್ಲಿ ನೀವು ಪ್ರಾರ್ಥಿಸುತ್ತಿರುವಾಗ ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಹೊಂದಿಕೊಳ್ತೀರಿ. ಯೆಹೋವನಲ್ಲಿ ನಿರೀಕ್ಷೆ ಇಡುವವರು ನೂತನ ಬಲ ಹೊಂದಿಕೊಳ್ತಾರೆ. ಅದಕ್ಕೆ ದಾವೀದನು ಹೇಳ್ತಾನೆ, ಭಕ್ತಿಹೀನರ ನಿವಾಸದಲ್ಲಿ ವಾಸಿಸುವುದಕ್ಕಿಂತಲೂ ಭಕ್ತಿಹೀನರ ಗುಡಾರದಲ್ಲಿ ಕುಡಿಯುತ್ತಾ, ಅವರೊಂದಿಗೆ ತಿನ್ನುತ್ತಾ, ತೂಗಾಡುತ್ತಾ, ಆ ಅದ್ಭುತವಾದಂತಹ ಆ ಬಿಲ್ಡಿಂಗ್ಸ್ನಲ್ಲಿ, ಇಲ್ಲವೇ ಆ ಒಂದು ವನಗಳಲ್ಲಿ, ಇಲ್ಲವೇ ಆ ಒಂದು ಪಾರ್ಟೀಸ್ಗಳಲ್ಲಿ ಸೆಲೆಬ್ರೇಟ್ ಮಾಡಿಕೊಳ್ಳುವುದಕ್ಕಿಂತಲೂ ನನ್ನ ದೇವರ ಆಲಯದ ದ್ವಾರ ಪಾಲಕನಾಗಿರುವುದೇ ನನಗೆಷ್ಟೋ ಲೇಸು. ಏನಂತೆ, ದೇವರ ಆಲಯದಲ್ಲಿ ಒಬ್ಬ ದ್ವಾರ ಪಾಲಕನಾಗಿರುವುದು ನನಗಿಷ್ಟ ಅನ್ನುತ್ತಾನೆ ದಾವೀದನು. ಎಲ್ಲೋ ಅವಿಶ್ವಾಸಿಗಳೊಂದಿಗೆ, ಭಕ್ತಿಹೀನರೊಂದಿಗೆ ಸಿಂಹಾಸನದ ಮೇಲೆ, ಸೋಫಾದ ಮೇಲೆ ಕೂತುಕೊಳ್ಳುವುದಕ್ಕಿಂತಲೂ ಒಳ್ಳೆ AC ರೂಮ್ನಲ್ಲಿ ಕೂತುಕೊಂಡು ಏನೋ ಮತ್ತು ಪದಾರ್ಥಗಳನ್ನು ಸೇವಿಸುತ್ತಾ, ನಗುತ್ತಾ, ಆಡುತ್ತಾ ಪಾಡುತ್ತಾ, ನಾಟ್ಯವಾಡುತ್ತಾ ಇರುವುದಕ್ಕಿಂತಲೂ ದೇವರ ಆಲಯದಲ್ಲಿ ಕುಗ್ಗಿಹೋದ, ಮುರಿದು ಹೋದ ಹೃದಯದೊಂದಿಗೆ ಆತನನ್ನು ಆರಾಧಿಸುವುದು ನನಗೆಷ್ಟೋ ಮೇಲು ಅನ್ನುತ್ತಾನೆ. ನನಗೆ ಯಾರು ಲಕ್ಷಿಸದೇ ಇದ್ದರೂ, ನನ್ನನ್ನು ಯಾರು ನೋಡದೇ ಇದ್ದರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತೇನೆ. ನನ್ನ ದೇವರು ನನಗೆ ನೋಡುತ್ತಾ ಇರೋದ್ರಿಂದ, ನನ್ನ ಹೃದಯದ ತವಕ ಆತನು ತೀರಿಸುವವನಾದದರಿಂದ ನಾನು ಆಶೀರ್ವದಿಸಲ್ಪಡುತ್ತೇನೆ ಎನ್ನುವಂಥದ್ದು ದಾವೀದನು ನಂಬುತ್ತಾನೆ. ಇದನ್ನು ನೀವು ನಿಮ್ಮ ಜೀವಿತದಲ್ಲಿ ನಂಬುತ್ತಾ ಇದ್ದೀರಾ? ಆಲಯಕ್ಕೆ ಹೋಗುವಾಗ ಯಾಕೆ ಹೋಗ್ತಾ ಇದ್ದೀರಿ? ಈ ದಿನ ಪಾಸ್ಟರ್ ನನಗೆ ಯಾವ ಜವಾಬ್ದಾರಿಕೆ ಕೊಟ್ಟಿಲ್ಲ, ಅದಕ್ಕೆ ಸಭೆಗೆ ಹೋಗಿಲ್ಲ ಅಂದಿದ್ದನಂತೆ ಒಬ್ಬನು. ಈ ದಿನ ನಮ್ಮದು ಯಾವುದೂ ಸ್ಪೆಷಲ್ ಸಾಂಗ್ ಇಲ್ಲ, ಮುಂದಿನ ವಾರ ಇದೆ, ಹಾಗಾಗಿ ಮುಂದಿನ ವಾರ ಹೋಗ್ತೇವೆ ಅಂದ್ರಂತೆ. ಹಾಡು ಹಾಡುವುದಕ್ಕಾಗಿಯೋ ಸಭೆಗೆ ಹೋಗೋದು? ಬೈಬಲ್ ಓದುವುದಕ್ಕಾಗಿಯೋ ಸಭೆಗೆ ಹೋಗೋದು? ಪ್ರಸಂಗ ಮಾಡುವುದಕ್ಕಾಗಿಯೋ ಸಭೆಗೆ ಹೋಗೋದು? ಚರ್ಚಲ್ಲಿ ಏನೋ ಕೆಲಸ ಮಾಡುವುದಕ್ಕಾಗಿಯೋ ಹೋಗೋದು? ನೀವು ಹೋಗೋದಿದ್ರೆ ಏನು ಕೆಲಸ ಆಗಲ್ಲ ಎನ್ನುವಂತೆ ಬಹಳ ವಿಷಾದದ ಸಂಗತಿ ಇದು. ಕರ್ತನನ್ನು ಆರಾಧಿಸುವುದಕ್ಕಾಗಿ ನಾವು ದೇವರ ಆಲಯಕ್ಕೆ ಹೋಗಬೇಕು. ಆತನ ಸೇವೆಯಲ್ಲಿ ಸುಮ್ಮನೆ ಪಾಲ್ಗೊಳ್ತಿದ್ದೇವಷ್ಟೇ. ಅವಕಾಶ ಇದ್ದರೆ ಆತನನ್ನು ಸ್ತುತಿಸ್ತೇವೆ ಬಹಿರಂಗವಾಗಿ ಸ್ಟೇಜ್ ಮೇಲೆ ಬಂದು, ಇಲ್ಲವಾದರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆರಾಧಿಸಬೇಕು.
ಯೆಶಾಯ ದೇವರ ಆಲಯದೊಳಗೆ ಹೋದಾಗ ಸಿಂಹಾಸನಾಸೀನರೂಢನಾದ ಕರ್ತನಿಗೆ ನೋಡುತ್ತಾನೆ. ಆತನ ಮೇಲಂಗಿಯ ಅಂಚು ಮೂಲೆ ಮೂಲೆಗೂ ಹರಡಿತಂತೆ. ಅಂದ್ರೆ ಸಿಂಹಾಸನಾಸೀನರೂಢನಾಗಿರುವ ಆತನ ಅಂಗಿ, ಆತನ ಮಹಿಮೆಯ ತೇಜಸ್ಸು ಆಲಯವೆಲ್ಲ ತುಂಬಿಕೊಂಡಿತು. ಆ ಮೂಲೆಗೂ ಈ ಮೂಲೆಗೂ. ಆಲಯದಲ್ಲಿ ಸ್ಟೇಜ್ ಮೇಲೆಯೇ ದೇವರ ಸನ್ನಿಧಿ ಇದೆ ಅಂದುಕೊಳ್ತಾರೆ ಅನೇಕರು. ಇಲ್ಲ ಪ್ರಿಯರೇ, ಆಲಯದ ಪ್ರತಿ ನೂಕ್ ಆ್ಯಂಡ್ ಕಾರ್ನರ್ನಲ್ಲಿ ಕೂಡ ದೇವರು ತನ್ನ ಆತ್ಮವನ್ನು ಸುರಿಸುತ್ತಿದ್ದಾರೆ. ಆಲಯದೊಳಗೆ ಹೋಗುವಾಗ ಘನತೆಯನ್ನು ಕೋರಿಕೊಳ್ಳಬಾರದು, ದೊಡ್ಡಸ್ತಿಕೆ ಕೋರಿಕೊಳ್ಳಬಾರದು, ಪ್ರತ್ಯೇಕ ಸ್ಥಾನ ಕೋರಿಕೊಳ್ಳಬಾರದು. ಯೇಸುವಿನ ಕಾಲದ ಶಾಸ್ತ್ರಿಗಳು ಫರಿಸಾಯರು ಅಗ್ರಪೀಠ ಕೋರಿಕೊಳ್ತಾ ಇದ್ರಂತೆ. ಮನುಷ್ಯರು ನೋಡುವ ಹಾಗೆ ಭಕ್ತಿವಂತರಾಗಿ ಪ್ರಾರ್ಥಿಸ್ತಿದ್ರಂತೆ. ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ತಾ ಇದ್ದರಂತೆ. ಆದರೆ ಸುಣ್ಣ ಹಚ್ಚಿದ ಸಮಾಧಿಗಳಂತೆ ಇರ್ತಾ ಇದ್ರು. ತಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳಲಿಕ್ಕಾಗಲಿಲ್ಲ. ನಾವು ದೇವರ ಆಲಯದೊಳಗೆ ಹೋಗುವಾಗ ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಳ್ಳಬೇಕು. ನಮ್ಮ ಹೃದಯ ದೇವರ ಮುಂದೆ ಹೇಗಿದೆ ಎಂದು ಪರಿಶೀಲಿಸಿಕೊಳ್ಳಬೇಕು. ನಮ್ಮ ಹೃದಯವನ್ನೆಲ್ಲ ತೆರೆದು ಪೂರ್ಣ ಹೃದಯದಿಂದ ಆರಾಧಿಸಲು ಆತನ ಆಲಯಕ್ಕೆ ಹೋಗಬೇಕು. ನಿಮ್ಮ ಸಭೆಗಳಿಗೆ ಹೋಗಿರಿ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ, ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಿರಿ. ಅದೇನೋ ಓಡೋಡಿ ಹೋಗಿ ಓಡೋಡಿ ಬರುವಂಥದ್ದಲ್ಲ. ನಮ್ಮ ಸಭೆಯವರಿಗೆ ನಾನು ಹೇಳ್ತೇನೆ, ಸೀಟ್ ಟು ಗೇಟ್, ಗೇಟ್ ಟು ಸೀಟ್ ಎನ್ನುವಂತೆ ಬರಬೇಡ್ರಿ ಅನ್ನುತ್ತೇನೆ. ಸೀಟ್ ಮೇಲೆ ಕೂತ್ಕೊಳ್ಳೋದು ಆಮೇನೆಂದ ಕೂಡಲೇ ಓಡಿ ಹೋಗೋದಲ್ಲ ಪ್ರಿಯರೇ. ಸಭೆ ಅಂದ್ರೆ ಆರಾಧನೆ ಇನ್ನು ಮುಗಿಯುವುದರೊಳಗಾಗಿಯೇ ಮುಂಚಿತವಾಗಿಯೇ ಹೋಗ್ತಾರೆ ಕೆಲವರಂತೂ ಬೆನಿಡಿಕ್ಷನ್ ಪೂರ್ತಿ ಆಗೋದಿಲ್ಲ, ಅವಾಗಲೇ ಹೊರಟು ಹೋಗುತ್ತಾರೆ. ಯಾಕೆ ಅಷ್ಟು ಅವಸರ? ಯಾಕೆ ದೇವರ ಆಲಯಕ್ಕೆ ಬಂದು ಹೃದಯಾಂತರಾಳದಿಂದ ಆತನನ್ನು ಆರಾಧಿಸಬೇಕಲ್ಲವೇ? ಪ್ರಾರಂಭದಿಂದ ಕೊನೆಯ ತನಕ ಇರೋದು ಮಾತ್ರವಲ್ಲ, ಆಮೇನ್ ಅಂದ ನಂತರವೂ ಕೂಡ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಮಾತಾಡಿಸಬೇಕು, ಪ್ರೀತಿ ಹಂಚಿಕೊಳ್ಳಬೇಕು, ದೇವರನ್ನು ಮಹಿಮೆಪಡಿಸುವ ಸಾಕ್ಷಿಗಳನ್ನು ಹಂಚಿಕೊಳ್ಳಬೇಕು, ದೇವರ ಸೇವೆಯಲ್ಲಿ ಹೇಗೆ ಉಪಯೋಗ ಆಗಬೇಕೆಂಬ ಆಸೆ ಉಳ್ಳವರಾಗಿ ದೇವರ ಸೇವೆಯಲ್ಲಿ ಪಾಲುಗಾರರಾಗುವಂಥದ್ದು ಎಷ್ಟೋ ಅಮೂಲ್ಯವಾದದ್ದಾಗಿದೆ. ಭಾನುವಾರ 1 ಗಂಟೆ ಆರಾಧನೆ ಇದ್ರೆ ಸಾಲೋದಿಲ್ಲ ಪ್ರಿಯರೇ, 2 ಗಂಟೆ ಇದ್ರೂ ಸಾಕಾಗೋದಿಲ್ಲ. ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಎಂದು ಈ ದಿನ ಅನೇಕ ಸ್ಥಳಗಳಲ್ಲಿ ಮನುಷ್ಯರಿಗೆ ಅನುಕೂಲ ಆಗುವ ಸಮಯಗಳಲ್ಲಿ ಆರಾಧನೆ ನಡೆಸುತ್ತಿದ್ದಾರೆ. ಸ್ಥಳವಿಲ್ಲದಕ್ಕಾಗಿ ನಮ್ಮಂತಹ ಕೆಲವೊಂದು ಜನ ಸೇವಕರು 2-3 ಸರ್ವಿಸಸ್ ಇಡಬೇಕಾಗ್ತಿದೆ. ಆದರೆ ಸ್ಥಳ ಇದ್ದಾಗಿಯೂ ಕೂಡ ಎಲ್ಲಾ ಮನುಷ್ಯರಿಗೂ ಒಂದೇ ಸಮಯ ಅನುಕೂಲವಿಲ್ಲದ್ದರಿಂದ ಬೆಳಗ್ಗೆ ಇಟ್ಟರೆ ಸ್ವಲ್ಪ ಜನ ಬರ್ತಾರೆ, ಮಧ್ಯಾಹ್ನ ಇಟ್ಟರೆ ಸ್ವಲ್ಪ ಜನ ಬರ್ತಾರೆ, ಸಾಯಂಕಾಲ ಸ್ವಲ್ಪ ಜನ ಬರ್ತಾರೆ ಎನ್ನುವಂತೆ ಸ್ವಲ್ಪ ಹೊತ್ತು ಆಲಯದಲ್ಲಿದ್ದು ಹೋದರೆ ಸಾಕು ಎಂದು ಯೋಚಿಸುವುದು ಬಹಳ ವಿಷಾದಕರವಾದ ಸಂಗತಿ. ಕರ್ತನ ದಿನದಲ್ಲಿ ಉದಯ ಕಾಲದಿಂದ ಸಾಯಂಕಾಲದವರೆಗೂ ಕರ್ತನನ್ನು ಆರಾಧಿಸುವುದರಲ್ಲಿ, ವಾಕ್ಯ ಓದುವುದರಲ್ಲಿ, ಪ್ರಾರ್ಥಿಸುವುದರಲ್ಲಿ, ಕ್ರಿಸ್ತನ ಪ್ರೀತಿ ಹಂಚುವುದರಲ್ಲಿ, ಸುವಾರ್ತೆ ಸೇವೆಯಲ್ಲಿ ಪಾಲ್ಗೊಳ್ಳುವುದರಲ್ಲಿ, ದೇವರ ಆಲಯದ ಅಂಗಳದಲ್ಲಿ ಸೇವೆ ಮಾಡುವುದರಲ್ಲಿ ನಮ್ಮ ದಿನವಿಡೀ ದೇವರ ಸನ್ನಿಧಿಯಲ್ಲಿ ನಾವು ಕಳೆಯಬೇಕು. ನಾನು ಯವನಸ್ಥನಾಗಿದ್ದಾಗ ಆಲಯ ಗೂಡಿಸುವುದರಲ್ಲಿ, ತೊಳೆಯುವುದರಲ್ಲಿ, ಆಲಯದಲ್ಲಿದ್ದ ಗಿಡಗಳಿಗೆ ನೀರು ಹೊಯ್ಯುವುದರಲ್ಲಿ, ಆಲಯದಲ್ಲಿರುವ ಕಸವನ್ನೆಲ್ಲ ಎತ್ತಿ ಒಂದು ಬಂಡಿಯೊಳಗಡೆ ಹಾಕಿಕೊಂಡು ಹೋಗಿ ತಿಪ್ಪೆಯಲ್ಲಿ ಎಸೆಯುತ್ತಾ ಇದ್ದೆ. ಒಬ್ಬ ಕೂಲಿಗಾರನಂತೆ ಕೆಲಸ ಮಾಡ್ತಿದ್ದೇನೆ ಅನಿಸುತ್ತಾ ಇತ್ತು ಸೈತಾನನು ಆಲೋಚನೆ ಕೊಡುವಾಗೆಲ್ಲ. ಇಲ್ಲ, ಇದು ನನ್ನ ದೇವರ ಆಲಯವಾಗಿದೆ, ಇದು ನನ್ನ ತಂದೆಯ ಮನೆ, ಈ ದೇವರ ಆಲಯದಲ್ಲಿ ವಾಸಿಸುವಂಥವರು ಧನ್ಯರು, ದೇವರ ಆಲಯದಲ್ಲಿ ಕೆಲಸ ಮಾಡುವಂಥವರು ಪ್ರತಿಫಲ ಹೊಂದಿಕೊಳ್ತಾರೆ ಎನ್ನುವಂಥದ್ದು ನಾನು ಕಲಿತುಕೊಂಡಿದ್ದೇನೆ. ಈ ದಿನಕ್ಕೂ ಕೂಡ ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ನೋಡ್ತಿದ್ದೇನೆ. ದೇವರ ಆಲಯವನ್ನು ಪ್ರೀತಿಸಿರಿ, ದೇವರ ಸೇವೆಯನ್ನು ಪ್ರೀತಿಸಿರಿ, ದೇವರ ಸನ್ನಿಧಿಯನ್ನು ಪ್ರೀತಿಸಿರಿ. 6 ದಿನ ಕಷ್ಟಪಟ್ಟು ಕೆಲಸ ಮಾಡಿಕೊಳ್ಳಿರಿ ಆಹಾರಕ್ಕೋಸ್ಕರ. 7ನೇ ದಿನ ದೇವರಿಗೆ ಕೊಟ್ಟು ನೋಡಿ. ಪರಲೋಕದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರ್ಗಳನ್ನು ಸುರಿಸುತ್ತೇನೆಂದು ದೇವರು ಮಾತು ಕೊಟ್ಟಿದ್ದಾರಲ್ಲವೇ? ಮೊದಲು ನನ್ನ ನೀತಿಯನ್ನು, ರಾಜ್ಯವನ್ನು ನೀವು ಹುಡುಕುವುದಾದರೆ ಎಲ್ಲವನ್ನೂ ನಿಮಗೆ ಕೊಡ್ತೇನೆಂದಿದ್ದಾರಲ್ಲವೇ? ಮೊದಲು ದೇವರ ರಾಜ್ಯ ನೀತಿಯನ್ನು ಹುಡುಕುವುದಾದರೆ ಎಲ್ಲವನ್ನೂ ಕೊಡ್ತೇನೆ, ಏನು ತಿನ್ನಬೇಕು, ಕುಡಿಯಬೇಕು, ಏನು ಧರಿಸಬೇಕೆಂದು ಯೋಚಿಸಬೇಡಿ ಎಂದು ಹೇಳಿದ ಯೇಸುವಿನ ಮಾತಲ್ಲಿ ನಂಬಿಕೆ ಇಡಿ. ದೇವರ ಆಲಯಕ್ಕೆ ದೇವರನ್ನು ಆರಾಧಿಸಲು ಹೋಗಿರಿ. ಬನ್ನಿ, ತಲೆಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭಾನುವಾರದ ವಿಶೇಷತೆಯನ್ನು ನಾವು ಗುರುತಿಸುವುದಕ್ಕಾಗಿ ಸಹಾಯ ಮಾಡಿರಿ. 6 ದಿನಗಳವರೆಗೂ ಕೆಲಸ ಮಾಡಿದಾಗ ಆಶೀರ್ವದಿಸಿದ್ರಿ. 7ನೇ ದಿನದಲ್ಲಿ ನಿಮ್ಮಲ್ಲಿ ಆನಂದಿಸಿ ವಿಶ್ರಮಿಸಿ ಬಲ ಹೊಂದುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 893973
1313 ನಂಬರ್ಗೆ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ವಾಟ್ಸಪ್ ಮೂಲಕ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಆಲಯಕ್ಕೆ ಹೋಗಿ ಕರ್ತನನ್ನು ಆರಾಧಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ತಪ್ಪದೇ ಈ ಸಂದೇಶಗಳನ್ನು ಪ್ರತಿಯೊಬ್ಬರು ವೀಕ್ಷಿಸಿರಿ. ಕರ್ತನಿಂದ ಬಲಗೊಳ್ಳಿರಿ. ಅಲ್ಲಿಯವರೆಗೂ ಕರ್ತನ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.